ಸ್ವಾಗತಾರ್ಹವಾದಂಥ ಬೆಳವಣಿಗೆ. ನನಗೆ ಬುಕ್ ಬಗ್ಗೆ ಇನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ನನ್ನ ಬುಕ್ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಒಂದು ನಿಮಿಷ ಸರ್. ಓಕೆ, ತೇಜಸ್ವಿ ಅವರೇ, ಇವತ್ತು ಕೂಡ ಈಗಲೂ ಕೂಡ ಶೋಭಾ ಕರಂದ್ಲಾಜೆ, ಯಡಿಯೂರಪ್ಪ, ಅಶೋಕ್, ಸುರೇಶ್ ಕುಮಾರ್ ಸೇರಿದಂತೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಟಿಪ್ಪು ಜಯಂತಿನ ಮಾಡಬಾರ್ದು, ಬಿಕಾಸ್ ಟಿಪ್ಪು ಹೀಗೆ ಹಾಗೆ ಅನ್ನುವಂಥ ಹಲವಾರು ಅಲಿಗೇಷನ್ಸ್ ಇದೆ. ತಲಕಾಡು ಚಿಕ್ಕರಂಗೇಗೌಡರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಅವರು ಇತಿಹಾಸವನ್ನು ಓದ್ಕೊಂಡಿದ್ದಾರೆ. ಇತಿಹಾಸದ ಬಗ್ಗೆ ಸಾಕಷ್ಟು ಅವರಿಗೆ ಒಲವಿದೆ. ತಮ್ಮ ಪಕ್ಷ ಬಂದ್ರು ಅವ್ರು ಇರ್ತಾರೆ, ಕಾಂಗ್ರೆಸ್ ಪಕ್ಷ ಬಂದ್ರು ಅವ್ರು ಇರ್ತಾರೆ. ಅಲ್ಲ, ಇರ್ತಾರೆ ಇನ್ ದ ಸೆನ್ಸ್ ಈ ತರದ ವಿಚಾರಗಳನ್ನ ಮಂಡಿಸೋದಕ್ಕೆ ಸಿದ್ದರಾಮಯ್ಯನ ಖಂಡಿಸೋದಕ್ಕೆ ಬಂದಿದ್ದೀನಿ. ಇವರು ಎಲ್ಲ ಇತಿಹಾಸಕಾರರು ಅರ್ಥ ಮಾಡ್ಕೋಬೇಡಿ. ಒಂದ್ ನಿಮಿಷ ತೇಜಸ್ವಿ ಸೂರ್ಯ ಅವರೇ, ಒಂದ್ ನಿಮಿಷ. ಇವತ್ತು ನಮ್ಮ ಕಾರ್ಯಕರ್ತರುಗಳ ಹತ್ಯೆ ಆಗ್ತಾ ಇದೆ. ಸರ್ ಪ್ಲೀಸ್ ಪ್ಲೀಸ್ ನನಗೆ ದಯವಿಟ್ಟು ಎರಡು ಆರೋಪವನ್ನು ನಿರಾಕರಿಸಿ. ಓಕೆ, ನಾನು ಕೊಡ್ತೀನಿ. ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್. ನೋಡಿ ತೇಜಸ್ವಿ ಅವರೇ, ನಾನು ಕೇಳಿದ ಪ್ರಶ್ನೆ ಸರಳ. ತಾವು ಈ ಪ್ರಶ್ನೆಯನ್ನ ಬಿಟ್ಟು ಬೇರೆ ಪ್ರಶ್ನೆಗಳಿಗೆ ಹೋಗ್ಬೇಡಿ. ಅವರು ನಾನು ಇದು ರಿಜ್ವಾನ್ ಅವ್ರು ಕೊಟ್ಟಿದ್ದಲ್ಲ, ತಲಕಾಡು ಚಿಕ್ಕರಂಗೇಗೌಡರು ಸರ್ಕಾರವೇ ಫಾರ್ಮ್ ಮಾಡಿದಂತಹ ಕಮಿಟಿ ಬರೆದಂತಹ ಈ ಪುಸ್ತಕವನ್ನ ತಮ್ಮ ಸರ್ಕಾರ ಇದ್ದಾಗ ಬಿಡುಗಡೆ ಮಾಡಿತು. ಸೊ ಈ ಪುಸ್ತಕದ ವಿಚಾರದಲ್ಲಿ ತಮ್ಮ ಸರ್ಕಾರ ಎಡವಿದೆಯಾ? ಮೇಡಮ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ತಾವು ಪತ್ರಕರ್ತರು, ತಮ್ಮ ನಿಷ್ಠೆ ನನಗೆ, ಯಾಕೆಂದ್ರೆ ತಾವು ಪ್ರತಿ ದಿವಸ ನಾವು ನಿಮ್ಮನ್ನ ಟಿವಿಯಲ್ಲಿ ನೋಡೋದ್ರಿಂದ ನಿಮ್ಮ ನಿಷ್ಠೆ ಇರುವಂತದ್ದು ಸತ್ಯಕ್ಕೆ, ಕರೆಕ್ಟಾ? ಕರೆಕ್ಟ್. ಆದ್ರಿಂದ ನಾನು ಹೇಳ್ತೇನೆ, ಒಂದು ಸರ್ಕಾರದ ನಿಷ್ಠೆ ಕೂಡ ಇರಬೇಕಾಗಿರುವಂಥದ್ದು ಸತ್ಯಕ್ಕೆ, ಒಂದು ರಾಜಕೀಯ ಪಕ್ಷದ ನಿಷ್ಠೆ ಕೂಡ ಇರಬೇಕಾಗಿರುವಂಥ ಸತ್ಯಕ್ಕೆ. ನಮ್ಮ ದೇಶದಲ್ಲಿ ಕಳೆದ 15-20 ವರ್ಷಗಳ ಹಿಂದಿನ ತನಕವೂ ಈ ದೇಶದ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ರಚನೆ ಮಾಡದಂತ ಹೊರತಂದಂಥ ಪುಸ್ತಕಗಳಲ್ಲಿ ಆರ್ಯನ್ ಇನ್ವೇಷನ್ ಥಿಯರಿ ಅಂತ ಹೇಳಿ ಒಂದಿತ್ತು. ಆರ್ಯರು ಬೇರೆ ದೇಶದಿಂದ ಭಾರತಕ್ಕೆ ದಾಳಿ ಮಾಡಿ ಬಂದ್ರು ಅಂತ ಇರುವಂಥ ಇತಿಹಾಸವನ್ನೇ ನಾವು ನಂಬಿದ್ವಿ. 15-20 ವರ್ಷಗಳ ಹಿಂದೆ ನಡೆದಂಥ ರಿಸರ್ಚ್ನಲ್ಲಿ ಬಂದಂಥ ಹೊಸ ಸತ್ಯಗಳ ಆಧಾರದ ಮೇಲೆ ಆರ್ಯನ್ ಇನ್ವೇಷನ್ ಥಿಯರಿ ಎಂದಿದ್ದು ಮಾರ್ಕ್ಸಿಸ್ಟ್ಗಳು ಮತ್ತೆ ಬ್ರಿಟಿಷರು ಮಾಡಿದಂಥ ಬೋಗಸ್ ಥಿಯರಿ, ಆರ್ಯರು ಬೇರೆ ದೇಶದಿಂದ ಬಂದಿದ್ದಲ್ಲ ಅಂತ ಹೇಳಿ, ಒಂದ್ ನಿಮಿಷ ಮಾತನಾಡಕ್ ಬಿಡಿ ಅಂತ ಹೇಳಿ ಸಾಬೀತಾದ ನಂತರ ಐತಿಹಾಸಿಕ ದಾಖಲೆಗಳ ಆಧಾರದ ಮೇಲೆ ನಾವು ಇಷ್ಟು ವರ್ಷಗಳ ಕಾಲ ನಂಬಿದ್ದಂಥದ್ದು ತಪ್ಪು, ಇನ್ನು ಮುಂದೆ ನಾವು ಸತ್ಯವನ್ನು ನಂಬೋಣ ಅಂತ ಹೇಳಿ ಹೊಸ ಪಬ್ಲಿಕೇಶನ್ಸ್ಗಳು ಇವಾಗ ಬದಲಾಗಿದೆ. ಆದ್ರಿಂದ ನಾನು ಹೇಳ್ತಿರುವಂತದ್ದು, ಒಂದು ಬಾರಿ ನಾವು ಅದು ನಮ್ಮ ಸರ್ಕಾರವೇ ಗೊತ್ತಿದ್ದು ಪಬ್ಲಿಷ್ ಮಾಡಿತ್ತು ಅಂತ ಅನ್ಕೊಂಡ್ರು ಕೂಡ, ಇವತ್ತು ನಾನ್ ಹೇಳ್ತಿರುವಂತದ್ದು ನೆನ್ನೆದೇ ಇರ್ಲಿ, ಅದು ನಾನ್ ಹೇಳ್ತಿದ್ದೀನಿ ಮೇಡಮ್. ನಾನ್ ಹೇಳ್ತಿರೋದು ಏನು, ನಾನ್ ಹೇಳ್ತಿರೋದು 2012 ವಿಚಾರಕ್ಕೆ ನಾನು ಹೋಗ್ತಿಲ್ಲ. ನೆನ್ನೆ ಒಂದ್ ನಿಮಿಷ, ನೆನ್ನೆ ಇವತ್ತು ಬೆಳಗ್ಗೆ ನನಗೆ ಒಂದ್ ನಿಮಿಷ ನಾನು ಹೇಳ್ತಿದ್ದೀನಿ. ದ್ರೋಹಿ ಟಿಪ್ಪು ಸುಲ್ತಾನ್ ಮತಾಂಧ, ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡೋದು ಟೆರರಿಸ್ಟ್ ವೈಭವೀಕರಿಸಿದಂತೆ ಅಂತ. ಅವತ್ತು ಜಯಂತಿ ಆಚರಣೆ ಇರಲಿಲ್ವಲ್ಲ, ಅವತ್ತು ಜಯಂತಿ ಆಚರಣೆ ಇರಲಿಲ್ವಲ್ಲ. ಆಲ್ ರೈಟ್. ಸೊ ಬಹಳಷ್ಟು ಸಂಶೋಧನೆಗಳ ಮೂಲಕ ಹೊಸ ಹೊಸ ವಿಷಯಗಳು ತೆರೆದುಕೊಳ್ತಾ ಇದೆ ಅಂತ ತಾವು ವಾದವನ್ನ ಮಂಡಿಸಿದ್ರೆ ಐ ಡು ಅಗ್ರಿ. ಟಿಪ್ಪು ಸುಲ್ತಾನ್ನ ಬಗ್ಗೆ ಹೊಸ ವಿಚಾರಗಳು ತಮಗೆ 2012 ನಂತರ ಸಂಶೋಧನೆಯ ಮೂಲಕ ಗೊತ್ತಾಯ್ತೆ. 2014ರಲ್ಲಿ ಇವರ ಸರ್ಕಾರ ಬಂದ ಮೇಲೆ ಪ್ರಥಮ ಬಾರಿಗೆ ಟಿಪ್ಪು ಜಯಂತಿಯನ್ನ ಯಾವಾಗ ಆಚರಣೆ ಮಾಡ್ಲಿಕ್ಕೆ ಹೋದ್ರು, ಅವಾಗ ಬಹಳಷ್ಟು ಜನ, ಒಂದ್ ನಿಮಿಷ ನೀವು ಕೇಳಿ, ಅಲ್ಲ ನೀವು ಪ್ರಶ್ನೆ ಕೇಳಿ, ನೀವು ಉತ್ತರ ಕೇಳಲಿಲ್ಲ ಅಲ್ಲ. ಆದ್ರಿಂದ ಇವರು ಜಯಂತಿಯನ್ನ ಮಾಡಿದ ನಂತರ ಸಾರ್ವಜನಿಕ ಡಿಬೇಟ್ ಪ್ರಾರಂಭ ಆಯಿತು. ನೋಡಿ, ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಈ ದೇಶದಲ್ಲಿ ಯಾವ್ದಾದ್ರೂ ಒಂದು ರಾಜಕೀಯ ಪಕ್ಷ ತನ್ನ ನಿಷ್ಠೆ ಸತ್ಯಕ್ಕೆ ಅಂತ ಇದ್ರೆ, ಇತಿಹಾಸದ ಸತ್ಯಕ್ಕೆ ನಿಷ್ಠೆ ಅಂತಿದ್ರೆ ಅದು ನಮ್ಮ ಪಕ್ಷ ಮಾತ್ರ. ಆದ್ರಿಂದ ನಾವು ಈಗ ನಿಮಗೆ ಒಂದು ಅವಕಾಶ ಇದೆ, ಬ್ಯೂಟಿಫುಲ್. ನೀವೊಂದು ಪದ ಪ್ರಯೋಗ ಮಾಡಿದ್ರಿ, ಟೆರರಿಸ್ಟ್ ಟಿಪ್ಪು ಸುಲ್ತಾನ್ ಅಂತ. ದಯವಿಟ್ಟು ನೀವು ಸನ್ಮಾನ್ಯ ಶ್ರೀ ಮೋದಿ ಅವ್ರಿಗೆ ಒಂದು ಪತ್ರ ಬರೆದು, ಸಿದ್ದರಾಮಯ್ಯನವರು ಈ ಟೆರರಿಸ್ಟ್ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ, ದಯವಿಟ್ಟು ಅದನ್ನು ನಿಲ್ಲಿಸಿ ಅಂತ ಹೇಳ್ಬಿಟ್ರೆ ನಾಳೆನೇ ಅವ್ರಿಗೆ ಕ್ರಮ ತಗೋಬೋದು. ಒಂದು. ಎರಡನೇದಾಗಿ, ನಿಮ್ಮ ಹತ್ರ ದಾಖಲೆಗಳಿದ್ದಾವೆ ಅಂತ ಹೇಳ್ತಿದ್ದೀರಾ, ಎಲ್ಲ ಮತಾಂತರ ಮತ್ತೊಂದು, ದಯವಿಟ್ಟು ಕೋಟಿ ಕೊಡಿ. ಮುಖ್ಯ ನ್ಯಾಯಮೂರ್ತಿಗಳು ಮುಕ್ತ ಮನಸ್ಸಿನಿಂದ ಇದ್ದಾರೆ, ಇತಿಹಾಸವನ್ನು ತಿಳ್ಕೊಂಡಿದ್ದಾರೆ. ಆ ರೆಕಾರ್ಡ್ಸ್ ಎಲ್ಲ ಅವ್ರಿಗೆ ಕೊಟ್ಟು ನಾಳೆನೇ ಸ್ಟೇತನ್ನು ನಿಲ್ಲಿಸ್ಬಿಡ್ಬೋದಲ್ಲ. ಯಾಕೆ ನೀವು ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ? ಜೊತೆಗೆ ಇನ್ನೊಂದು, ನೀವು ಹೇಳಿದ್ರೆ ನಾಳೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಇರ್ತಾರೆ ಅಂತ. ಇದುವರೆಗೂ ನಾನು ಯಾವುದೇ ಸರ್ಕಾರದ ಚೇಲನೂ ಅಲ್ಲ,
ಯಾವ ಸರ್ಕಾರ ನನಗೆ ಬೇಕಾಗಿಲ್ಲ, ದಯವಿಟ್ಟು ಆ ಮಾತನ್ನ ಇನ್ನೊಂದ್ಸರಿ ನೀವು ನನ್ನ ಬಗ್ಗೆ ಪ್ರಯೋಗ ಮಾಡಿ. ಅವ್ರು ಆತರ ಹೇಳಿಲ್ಲ, ಒಂದ್ ನಿಮಿಷ ಅವ್ರು ಇಲ್ಲ, ಹೇಳಿದ್ರು ನಾಳೆ ಕಾಂಗ್ರೆಸ್ ಬಂದಾಗ್ಲೂ ಇರ್ತಾರೆ ಅಂತ. ನಾನಿರಲ್ಲ. ಆಮೇಲೆ ಇನ್ನೂ ಇಲ್ಲ, ಇದು ಮೇಡಮ್ ನಾನು ಹೇಳಿರೋದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ತೇಜಸ್ವಿ ಸೂರ್ಯ ಹಾಗೆ ಹೇಳಿರ್ಲಿಲ್ಲ. ಬಟ್ ನಾನು ಯಾರು ನಮ್ಮ ತೇಜಸ್ವಿ ಸೂರ್ಯ ಅವರು ಹೇಳಿದ್ದನ್ನೇ ನಂಬೋದಾದ್ರೆ ಸರ್, ನಂಗೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು ಈ ಬುಕ್ ಬಗ್ಗೆ. ಯಾರಿದ್ರು ಸರ್ ಅವಾಗ ಬಿಜೆಪಿಯಲ್ಲಿ? ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್. ಅಲ್ಲ ಅಲ್ಲ ಅಲ್ಲ, ಅಧಿಕಾರದಲ್ಲಿ ಯಾರು? ಅಧಿಕಾರದಲ್ಲಿ ಬಿಜೆಪಿ ಅಂತಿರಲ್ಲ, ಅಧಿಕಾರದಲ್ಲಿ ಬಿಜೆಪಿನೇ ಇದೆ. ಯಾರಿದ್ರು ಪ್ರಾರಂಭದಲ್ಲಿ? ಯಡಿಯೂರಪ್ಪನವರು ಇದ್ರು, ಆಮೇಲೆ ಸದಾನಂದ ಗೌಡರು ಬಂದ್ರು. ಎರಡೂ ಪೀರಿಯಡ್ ನಲ್ಲಿ ಮೀಟಿಂಗ್ ನಡೀತು. ಆಲ್ರೈಟ್, ಈ ವೇದಿಕೆ ಮೂಲಕ ಒಂದ್ ನಿಮಿಷ ಸರ್, ಈ ವೇದಿಕೆ ಮೂಲಕ ನಾನು ಯಡಿಯೂರಪ್ಪನವರು ಮತ್ತು ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಓಪನ್ ಆಗಿ ಬಹಿರಂಗವಾಗಿ ಈ ಬುಕ್ಕು ತಪ್ಪು, ನಮ್ಮ ಕಾಲದಲ್ಲಿ ಒಂದು ದೊಡ್ಡ ಪ್ರಮಾದ ಆಗಿದೆ, ಈ ಬುಕ್ಕನ್ನು ನಾವು ಏನು ಹೊರಗಡೆ ತಂದಿದ್ದೀವಿ ಇದು ದಡ್ಡತನದ ಪರಮಾವಧಿ, ಮೂರ್ಖತನದ ಪರಮಾವಧಿ, ಇದಕ್ಕೆ ನಾನು ತುಂಬಾ ಆಘಾತವನ್ನು ಅನುಭವಿಸ್ತಾ ಇದ್ದೇನೆ. ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ದೊಡ್ಡ ಪ್ರಮಾದವನ್ನು ನಾನು ನಿಷೇಧಿಸ್ತೀನಿ, ಬ್ಯಾನ್ ಮಾಡ್ತೀನಿ ಅಂತ ಹೇಳಬೇಕು. ತಾವು ಹೇಳೋದೇ ನಿಜ ಆದರೆ ಸೊ ಆ ಥರದ ಹೆಜ್ಜೆಗಳನ್ನು ನಾನು ಬಿಜೆಪಿಯಿಂದ ಬಯಸ್ತೀನಿ. ಸದಾನಂದ ಗೌಡರು ದಡ್ರು, ಕ್ಷಮೆ ಕೇಳಿ ತೇಜಸ್ವಿ ಅವರೇ. ಇದು ಒಂದು ಸ್ವಾಗತಾರ್ಹವಾದಂಥ ಬೆಳವಣಿಗೆ.